ಡಿಜಿಟಲ್ ಸ್ಕೋರ್ ಬೋರ್ಡ್ ಆನ್ ಆಗುತ್ತೆ. ದಯವಿಟ್ಟು ಅಲ್ಲಿ LED ಮುಂಭಾಗದಲ್ಲಿ ಯಜಮಾನ್ರು ಬ್ಲ್ಯಾಕ್ ಜಾಕೆಟ್ ಸೈಡಿಗೆ ಬನ್ನಿ. ಯಾವಾಗ ಪಂದ್ಯ ರೀಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಮ್ಮೆ ಟಾಸ್ ವಿನ್ ಆಗಿದ್ದು ಚಿತ್ರದುರ್ಗ ಕೋರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮೊದಲೇ ರೈಡ್ ಮಾಡ್ತಾ ಇದ್ದಾರೆ ನಮ್ಮ ಆತಿಥೇಯ ತಂಡ. ಕೇಳಿಸಲ್ಲ ಮಂಡ್ಯ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಸಾರಥ್ಯದಲ್ಲಿ KS ಪುಟ್ಟಣ್ಣಯ್ಯ ಕಪ್ 2025 ಇಂದು ಮೂರನೇ ದಿನದ ಈ ಸಂಜೆಯ ಪಂದ್ಯಗಳು ಆರಂಭ ಆಗಲಿಕ್ಕಿದೆ. ಅರ್ಜುನ್ ಅವರೇ, ಡಿಜಿಟಲ್ ಸ್ಕೋರ್ ಬೋರ್ಡ್ ಆನ್ ಆಗುತ್ತಾ? ಕೌಂಟ್ ಡೌನ್ ಶುರು ಮಾಡೋಣ ಜೋರಾಗಿ. 10 9 8 7 6 4 2 ಖೇಲ ಕಬಡ್ಡಿ. H ಮಲ್ಲಿಗೆರೆ ಹರ್ಷರ್ ಅವರು ರೈತ ಸಂಘದ ಮುಖಂಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಪ್ಪ. ನಿಮ್ಮೆಲ್ಲರ ನಿರೀಕ್ಷೆ ಅಂತ ಇದೀಗ ಆತಿಥೇಯ ಮಂಡ್ಯ ವಿರುದ್ಧ ಚಿತ್ರದುರ್ಗ. ಒಂದೊಳ್ಳೆ ಆರಂಭ ಆತಿಥೇಯ ಮಂಡ್ಯ ಜಿಲ್ಲಾ ತಂಡದ ಆಟಗಾರರಿಂದ. ಡಬಲ್ ಸ್ಟ್ರೈಕ್ 2 ಪಾಯಿಂಟ್ ನ ಪಡ್ಕೊಂಡು ಲೀಡ್ ನಲ್ಲಿದ್ದಾರೆ ಆತಿಥೇಯ ತಂಡ ಮಂಡ್ಯ. ಮಂಡ್ಯ ತಂಡದಲ್ಲಿ ಮಲ್ನಾಯಕನ ಕಟ್ಟೆಯ 4 ಜನ ಆಟಗಾರರು ಮಂಡ್ಯ ಜಿಲ್ಲಾ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಿಖಿಲ್, ಹೇಮಂತ್, ಮನೋಜ್, ನಿಶಾಂತ್. ಈ ಬಾರಿ ರೈಟ್ ಗ್ಯಾಪ್ ಅನ್ನು ಹುಡುಕ್ತಾ ಮಿಡ್ಲನ್ನ ರೀಚ್ ಮಾಡಿದ್ದಾನೆ ಚಿತ್ರದುರ್ಗದ ಜರ್ಸಿ ನಂಬರ್ 13. ದಾಳಿಯಲ್ಲಿ ಮಂಡ್ಯ ತಂಡದ ಯುವ ಆಟಗಾರ. ಗುರು ಒಂದು ನಿಮಿಷ, ಈ ಮೈಕ್ ಸೆಟ್ನರ್ ಯಾರು ಸರ್? ಒಂಚೂರು ಲೈಟ್ ಈ ಕಡೆ ತಿರುಗಿಸ್ಬೇಕು. ಬೋನಸ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ಪಾಯಿಂಟ್ ಮಂಡ್ಯ ಟೀಮ್ಗೆ. ಟೇಬಲ್ ಕಾಣ್ಬೇಕು ಒಂಚೂರು ಈ ಲೈಟಿಂಗ್ಸ್. ಚಿತ್ರದುರ್ಗದ ಜರ್ಸಿ ನಂಬರ್ 5 ಕೋಟೆ ನಾಡು ಚಿತ್ರದುರ್ಗ ವರ್ಸಸ್ ಸಕ್ಕರೆ ನಾಡು ಮಂಡ್ಯ. ದಾಳಿಯಲ್ಲಿ ನಿಶಾಂತ್, ಮಲ್ಲಂಕಟ್ಟಯ್ಯ ಒಬ್ಬ ಯುವ ಪ್ರತಿಭೆ, ಪ್ರಸ್ತುತ ಮಂಡ್ಯ ಜಿಲ್ಲಾ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಬಾರಿ ರೋಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ತಾ ಕವರ್ ಭಾಗದಿಂದ ಬ್ಲಾಕ್ ಮಾಡೋದಕ್ಕೆ ಬಂದಂತ ಆಟಗಾರನನ್ನ ಭೇದಿಸಿಕೊಂಡು ನಿಶಾಂತ್ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ಸಕ್ಸಸ್ಫುಲ್ ಆಗುತ್ತೆ. ಚಿತ್ರದುರ್ಗ ತಂಡಕ್ಕೆ ಒಂದೊಂದು ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಮಂಡ್ಯ ತಂಡದ ಹರ್ಷಿತ್, ಮಲ್ಲಂಕಟ್ಟ ತಂಡದ ಮೂಲದ ಆಟಗಾರ. ಈ ಬಾರಿ ಕವರ್ ಭಾಗದಿಂದ ಮತ್ತೊಂದು ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಹರ್ಷಿತ್ ಅಲ್ಲಿ ತನ್ನ ಬಲ ಪ್ರದರ್ಶನದ ಮೂಲಕ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ವಾಡ ಎಸ್ಕೇಪ್. ಚಿತ್ರದುರ್ಗ ವಿರುದ್ಧ ಮಂಡ್ಯ.
ಸ್ಕೋರ್ ಆಗಿದೆ 5 ಮಂಡ್ಯ 3 ಚಿತ್ರದುರ್ಗ. ನೋಡಿ, ಸಾಕಷ್ಟು ಜನ ಅಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇದೆ, ಗ್ಯಾಲರಿಗೆ ಹೋಗಿ ಕೂತ್ಕೊಳ್ಳಿ. ನೀವಲ್ಲಿ ಒಂದು 5 ಜನ ನಿಂತ್ಕೊಂಡಿರೋದ್ರಿಂದ ಹಿಂದ್ಗಡೆ ಗ್ಯಾಲರಿಯಲ್ಲಿ ಕೂತಿರೋರು ಮ್ಯಾಚ್ ಕಾಣಿಸಲ್ಲ. ಅವರು ಆಮೇಲೆ ಬಂದು ನಿಮ್ ಜೊತೆ ನಿಂತ್ಕೊಂತಾರೆ. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ, ಅದ್ಭುತವಾದಂತಹ ಒಂದು ದಾಳಿ, ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ದಾಳಿಗರ ಎಸ್ಕೇಪ್ ಆಗ್ತಾ ಇದ್ದಾರೆ. ಚಿತ್ರದುರ್ಗದ ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್. ನಿಮ್ಮ ದಾಳಿಯಲ್ಲಿ ಚಿತ್ರದುರ್ಗದ ಜರ್ಸಿ ನಂಬರ್ 13 ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇಷ್ಟ ಆದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್, ತನ್ನ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾನೆ ಮಂಡ್ಯದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮುನ್ರಾಜು ಸರ್ ಅವರು ಆಗಮಿಸಿದ್ರು. ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕೆ ಗೌರಿ ಸರ್ ಅವರು ಆಗಮಿಸಿದ್ರು. ಅವರಿಗೆ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ HL ನಾರಾಯಣ ಸ್ವಾಮಿ ಸರ್ ಅವರು ಸಹ ಆಗಮಿಸಿದರು. ಅವರಿಗೆ ಎಲ್ಲ ನಮ್ಮ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಅಲ್ಪ ವಿರಾಮದ ನಡುವೆ ಸ್ಕೋರ್ ಆಗಿದೆ ಮಂಡ್ಯಕ್ಕೆ 8, ಚಿತ್ರದುರ್ಗ 4. 8-4. ಮಹಿಳಾ ಈ ಒಂದು ಕಾರ್ಯಕ್ರಮಕ್ಕೆ ಹುಳ್ಳನಹಳ್ಳಿ ಶ್ರೀಯುತ ಸಂತೋಷ್ ಅವರು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಬಾಲಕಿಯರ ವಿಭಾಗದಲ್ಲಿ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಹಾಸನ್ ವಿರುದ್ಧ ಮೈಸೂರು. 2 ತಂಡದ ನಾಯಕಿಯರೇ ತಮಗಿದು ಪ್ರಥಮ ಕರೆ. ಹಾಸನ್ ವಿರುದ್ಧ ಮೈಸೂರು ಪ್ರಥಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. 2 ತಂಡದ ನಾಯಕಿಯರೇ ತಮಗಿದು ಪ್ರಥಮ ಕರೆ. ಫಸ್ಟ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಹಾಸನ್ ಅಂಡ್ ಮೈಸೂರು. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಈಸ್ ಫಸ್ಟ್ ಕಾಲ್ ಫಾರ್ ಯು. ಸುಪಡೆ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ನಿಶಾಂತ್ ಹಿರೇಮರಳ್ಳಿ ಮೂಲದ ಆಟಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ಸಾಗಿದ್ದಾರೆ. ಇದುವರೆಗೂ ಬಾಲಕಿಯರ ವಿಭಾಗದಲ್ಲಿ ಲೀಗ್ ಮಾದರಿ ಪಂದ್ಯಗಳು ಮುಕ್ತಾಯವಾಯಿತು. ಇನ್ನು ಮುಂದೆ ನಾಕ್ಔಟ್ ಮಾದರಿ ಪಂದ್ಯಗಳು ನಡೆಯಲಿದೆ. ಸೋತಂತ ತಂಡಗಳು ಹೊರಹಾಕಲಾಗುವುದು. ಪ್ರಥಮ ಪಂದ್ಯ ವಿನ್ನರ್ ಆಫ್ ಪೂಲ್ ಡಿ, ವಿನ್ನರ್ ಆಫ್ ಪೂಲ್ ಡಿ, ವಿನ್ನರ್ ಆಫ್ ಪೂಲ್ ಇ ವರ್ಸಸ್ ರನ್ನರ್ ಆಫ್ ಪೂಲ್ ಡಿ. ಹಾಸನ್ ವರ್ಸಸ್ ಮೈಸೂರು. 2 ತಂಡದ ನಾಯಕಿಯರು ತಮ್ಮ ಆಟಗಾರ್ತಿ ಅನುಗೊಳಿಸಬೇಕು. ಮೈಸೂರು ವರ್ಸಸ್ ಹಾಸನ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ಎ ಟೀಮ್ ರೆಡಿ. ಕೊಪ್ಪಳ ವರ್ಸಸ್ ರಾಯಚೂರು. 2 ತಂಡದ ಬಾಯ್ ಸೆಕ್ಷನ್ ನೋಡಿ, ಗ್ರೌಂಡ್ ಇನ್ಚಾರ್ಜ್ ಕೊಪ್ಪಳ ಹಾಗೂ ರಾಯಚೂರು ತಂಡದ ನಾಯಕರು ತಮ್ಮ ಆಟಗಾರ ಅನುಗೊಳಿಸಿ. ಪ್ರಥಮ ಪಂದ್ಯ ನಾಕ್ಔಟ್ ಮಾದರಿ ಪಂದ್ಯಗಳು ಹಾಸನ ವಿರುದ್ಧ ಮೈಸೂರು ಜಿಲ್ಲೆ. 2 ತಂಡದ ನಾಯಕಿಯರೇ ತಮ್ಮ ಆಟಗಾರನ ಅನುಗೊಳಿಸಬೇಕು. ಮೊದಲೇ ಆಲ್ ಔಟ್ ನ ಇನ್ಫ್ಲಿಕ್ಟ್ ಮಾಡಿದ್ದಾರೆ ಆತಿಥೇಯ ತಂಡ ಮಂಡ್ಯ. ಇದರಿಂದ ಸ್ಕೋರ್ ಆಗಿದೆ ಸರ್, 1 ನಿಮಿಷ. ಫಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇನ್ ಗರ್ಲ್ಸ್ ಸೆಕ್ಷನ್ ಹಾಸನ್ ವರ್ಸಸ್ ಮೈಸೂರು. I request both the team captains and manager please get the team ready. This is the first call for the first free quarter final match to be played between Hassan and Mysore. ಆಲ್ ಔಟ್ ಆದ್ಮೇಲೆ ಆಲ್ ಇನ್ ಆಗ್ತಾರೆ. ಪಂದ್ಯ ರೀಸ್ಟಾರ್ಟ್ ಆಗುತ್ತೆ. ಸ್ಕೋರ್ ಆಗಿದೆ ಇದೀಗ ಆತಿಥೇಯ ತಂಡಕ್ಕೆ 13 ಹಾಗೂ 4. ಜನರೇಟರ್ ವ್ಯವಸ್ಥೆ ಮಾಡಿ ದಯಮಾಡಿ ಬನ್ನಿ. ಜನರೇಟರ್ ಯಾರೋ ವಹಿಸ್ಕೊಂಡಿದ್ರಿ? ಮೈಕ್ ಹತ್ರ ಬನ್ನಿಲ್ಲಿ.
ಸ್ಟೇಜ್ ಮೇಲೆ ಬನ್ನಿ. ಮಂಡ್ಯದ ಯುವ ದಾಳಿಗಾರ ಹರ್ಷಿತ್ ಲೆಫ್ಟ್ ರೈಡರ್ ಚುರುಕಿದ ಪಾದಗಳ ಚಲನೆಯೊಂದಿಗೆ ಟಚ್ ಪ್ರಯತ್ನ ರೈಟ್ ಇನ್ ಜಾಗದಲ್ಲಿದ್ದಂತ ಆಟಕನ್ನಲ್ಲಿ ಟಚ್ ಮೂಲಕ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಚಿತ್ರದುರ್ಗದ ಜರ್ಸಿ ನಂಬರ್ 13 ಆಟಗಾರ. ಮಂಡ್ಯ ಮ್ಯಾಚ್ ಮುಗಿದ ಮೇಲೆ ಗ್ರೌಂಡ್ ಮಧ್ಯಭಾಗದಲ್ಲಿರುವಂತವ್ರನ್ನ ದಯವಿಟ್ಟು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಎಲ್ಲರೂ ವೇದಿಕೆಗೆ ಅಥವಾ ಗ್ಯಾಲರಿಗೆ ಬರಬೇಕು. ಮಂಡ್ಯ ಮ್ಯಾಚ್ ಮುಗಿಯೋವರೆಗೆ, ನಾನು ಇವಾಗ ಹೇಳಿದ್ರೆ ಕೇಳಲ್ಲ ಅಂತ ಗೊತ್ತು. ಮಂಡ್ಯ ಮ್ಯಾಚ್ ಮುಗಿದ ಮೇಲೆ ದಯವಿಟ್ಟು ಎಲ್ಲರೂ ಸಹಕರಿಸಿ. ಇನ್ನು ಆ ಕಡೆ ಗ್ರೌಂಡಲ್ಲೂ ಸಹ ಮ್ಯಾಚ್ ಆರಂಭ ಆಗುತ್ತೆ. ಹಾಗೆ ಅಲ್ಲಿ ತೀರ್ಪುಗಾರ ವೇದಿಕೆ ಏನೋ ಇದೆ, ಅದರ ಹಿಂಭಾಗದಲ್ಲೂ ಸಹ ನಿಂತ್ಕೊಂಡಿರುವಂತ ಪ್ರೇಕ್ಷಕರು ನೋಡಿ, ದಯವಿಟ್ಟು ನೀವು ಸಹ ಗ್ಯಾಲರಿಗೆ ಬರಬೇಕಾಗುತ್ತೆ. ಚಿತ್ರದುರ್ಗ ತಂಡದ ಮೋಹನ್ ಲೆಫ್ಟ್ ರೈಡರ್. ಗ್ರೌಂಡ್ 4 ರಿಸಲ್ಟ್ ಕೊಡಿ. ಗ್ರೌಂಡ್ ಬಾರಿ ಒಂದು ಹೊಂದಾಣಿಕೆಯ ಟ್ಯಾಕಲ್. ಗ್ರೌಂಡ್ 4 ಸ್ಕೋರ್ ಶೀಟ್. ತೀರ್ಪುಗಾರಾಗಿರುವಂತಹ ಮಂಡ್ಯ ಶ್ರೀನಿವಾಸ್ ಅವರು ಎಲ್ಲಿದ್ರು ಒಮ್ಮೆ ಅಧ್ಯಕ್ಷರು ಶ್ರೀ ವಿಜಯ್ ಕುಮಾರ್ ಸರ್ ಅವರನ್ನ ಭೇಟಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಧ್ಯಭಾಗದಲ್ಲಿ ತುಂಬಾ ಜನ ನಿಂತ್ಕೊಂಡಿದ್ರ, ಅಲ್ಲೇ ಕುತ್ಕೊಳ್ಳಿ, ಇದೊಂದು ಮ್ಯಾಚ್. ದಾಳಿಯಲ್ಲಿ ಹರ್ಷಿತ್ 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕೋಟೆಗಳ ನಾಡು ಚಿತ್ರದುರ್ಗ. ದಾಳಿಯಲ್ಲಿ ಚಿತ್ರದುರ್ಗದ ಜರ್ಸಿ ನಂಬರ್ 12 ಅದ್ಭುತವಾದ ಆಂಕಲ್ ಹೋಲ್ಡ್. ಇಡೀ ತಂಡನೇ ಒಬ್ಬರ ಮೇಲೆ ಅಟ್ಯಾಕ್ ಮಾಡಿ ಈಗ ಮತ್ತೊಂದು ಪಾಯಿಂಟ್ ಪಡ್ಕೊಂಡಿದ್ದಾರೆ. ಇದರಿಂದ ಫಸ್ಟ್ ಹಾಫ್ ಸಹ ಮುಕ್ತಾಯವಾಗಿದೆ. ಸ್ಕೋರ್ ಆಗಿದೆ ಮಂಡ್ಯಕ್ಕೆ 17 ಹಾಗೂ ಚಿತ್ರದುರ್ಗಕ್ಕೆ 5 ಪಾಯಿಂಟ್. ಒಳ್ಳೆ ಲೀಡಲ್ಲಿದ್ದಾರೆ ಮಂಡ್ಯ. ಜೋಶ್ ಇಲ್ಲ, ನಿಮ್ಮಿಂದ ಬರಬೇಕು.
11ರಿಂದ ರೈಡ್ ಪ್ರಾರಂಭವಾಗಿದೆ. ರಿವರ್ಸ್ ಸ್ಕಾರ್ಪಿಯನ್ ಕಿಕ್ ನ ಪ್ರಯತ್ನ. ಮತ್ತೊಮ್ಮೆ ರನ್ನಿಂಗ್ ಟೋ ಟಚ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ, ಇದುವರೆಗೆ ಏನು ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ವಿಭಾಗದಲ್ಲಿ, ಹಾಗೆ ಸರ್ಕಲ್ ಕಬಡ್ಡಿ, ಬೀಚ್ ನ್ಯಾಷನಲ್ಸ್ ಕಬಡ್ಡಿ, ಹಾಗೆ ಅಂಡರ್ 18 ವಿಭಾಗದ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟುಗಳು ನಿಮ್ಮ ಸರ್ಟಿಫಿಕೇಟ್ ಬಂದಿದೆ. ದಯವಿಟ್ಟು ಶ್ರೀಯುತ BC ಸುರೇಶ್ ಅವರು ನಿಮಗೆ ಈ ಒಂದು ಸರ್ಟಿಫಿಕೇಟ್ ಅನ್ನು ನೀಡಲಿಕ್ಕಿದ್ರೆ, ದಯವಿಟ್ಟು ಈ ಪಂದ್ಯಾವಳಿಗೆ ಆಗಮಿಸಿರುವಂತಹ ಕ್ರೀಡಾಪಟುಗಳು ಇದ್ರೆ ಅಂಡರ್ 18 ಬೀಚ್ ಕಬಡ್ಡಿ ನ್ಯಾಷನಲ್ಸ್, ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೆ ನ್ಯಾಷನಲ್ ಗೇಮ್ಸ್ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂತಹ ಕಬಡ್ಡಿ ಆಟಗಾರ ಆಗಮಿಸಿದ್ರೆ ದಯವಿಟ್ಟು ಸರ್ಟಿಫಿಕೇಟ್. ಮತ್ತೊಂದು ಎಂಟಿ ರೈಡು. ಇದೀಗ ಡೂ ಆರ್ ಡೈ ರೈಡ್ಸ್ ಸಿಚುವೇಶನ್ ಆತಿದೆ ತಂಡ್ಯ ಮಂಡ್ಯಕ್ಕೆ. ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಮತ್ತೊಂದು ಪಾಯಿಂಟ್ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಜರ್ಸಿ ನಂಬರ್ 17. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಒಬ್ಬ ಹೆಮ್ಮೆಯ ಆಟಗಾರ, ರಾಷ್ಟ್ರೀಯ ಕಬಡ್ಡಿ ಆಟಗಾರ ಹಾಗೂ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ವಿಶ್ವಾಸ್ ಗೌಡ ಮಂಡ್ಯ ಅವರು ಸಹ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ತಂಡದ ನಾಯಕನಾಗೂ ಸಹ ಆಡಿದ ನಮ್ಮ ಮಂಡ್ಯದ ಸಾತುನೂರಿನ ಹೆಮ್ಮೆಯ ಆಟಗಾರ ವಿಶ್ವಾಸ್ ಗೌಡ ಅವರನ್ನು ಸಹ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಮಾಡೋ ಅವಕಾಶ ಹೊಂದಿದ್ದಾರೆ ಇಲ್ಲಿ ಚಿತ್ರದುರ್ಗ. ಬಟ್ ಒಂದು ಒಳ್ಳೆ ಪಾಯಿಂಟ್ ಪಡ್ಕೊಂಡು ಲೀಡ್ ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಮಂಡ್ಯ ತಂಡಕ್ಕೆ. ಜರ್ಸಿ ನಂಬರ್ 10ರಿಂದ ಇದೀಗ ಆಲ್ ಔಟ್ ಮಾಡೋ ಸಿಚುವೇಶನ್ ಮತ್ತೆ ಚಾನ್ಸ್. ಎನರ್ಜಿ ಇಲ್ಲ, ಜೋಶ್ ಇಲ್ಲ, ಬರ್ಲಿ, ಏನ್ ಬೇಕು ನಮ್ಗೆ? ಆಲ್ ಔಟ್ ಬೇಕೇ ಬೇಕು, ಬೇಕೇ ಬೇಕು, ಆಲ್ ಔಟ್ ಬೇಕು. ಬೋನಸ್ ಪಾಯಿಂಟ್ ಪಡ್ಕೊಳ್ತಾರೆ. ಅದಾದ್ಮೇಲೆ ರೈಡರ್ ಲಾಬಿ ಪ್ರವೇಶ ಮಾಡಿರೋದ್ರಿಂದ ಆಲ್ ಔಟ್ 3 ಅಂಕ ಪಡ್ಕೊಳ್ತಾರೆ ಮಂಡ್ಯ. ಇದರಿಂದ ಸ್ಕೋರ್ ಆಗಿದೆ ಆತಿದೆ ತಂಡಕ್ಕೆ ಮಂಡ್ಯಗೆ 24 ಹಾಗೆ 7. ನೋಡಿ, ಅಂಕಣದ ಮಧ್ಯಭಾಗದಲ್ಲಿ ನಿಂತಿರೋರ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅಲ್ಲಿ ಮಹಿಳೆಯರಿಗೂ ಸಹ ಮ್ಯಾಚ್ ಕಾಣಿಸ್ತಾ ಇಲ್ವಂತೆ. ದುದ್ದ ಸೋಮಣ್ಣರವರು, ರೈತ ಸಂಘದ ಮುಖಂಡರು, ಒಂದ್ ಸ್ವಲ್ಪ ಅಲ್ಲಿ ಮಿಡ್ಲಲ್ಲಿ ನಿಂತಿರೋರು, ಹುಳಿನಳ್ಳಿ ಮನೋರು, ಎಲ್ರು ಒಂದ್ ಸ್ವಲ್ಪ ಅಲ್ಲೇ ಕುತ್ಕೊಂಡ್ರೆ ವೇದಿಕೆ ಮೇಲೆ ಇರೋರು ಸಹ ಮ್ಯಾಚ್ ಕಾಣಿಸುತ್ತೆ. ಪಾರ್ಥ ಸಾರಥಿಯವರು, ಗುನ್ನಾಯ್ಕನಹಳ್ಳಿ ಪ್ರಸನ್ನ, ನವೀನ್ ಮಡ್ಚಕ್ನಹಳ್ಳಿ, ಮಲ್ಲಾಯಕನಕಟ್ಟೆ ಬೋರಣ್ಣವರು ನಿಮ್ ಪಕ್ಕದಲ್ಲಿ ಒಂದ್ 5-6 ಜನ ನಿಂತಿದ್ರೆ ಅವ್ರನ್ನು ಸಹ ಅಲ್ಲೇ. ಚಂದ್ಗಾಲು ಪುಟ್ಟಸ್ವಾಮಿ ಸಿಬಿರವರು. ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ ಮೈಸೂರು ವಿರುದ್ಧ ಗದಗ್. 2 ತಂಡದ ಆಟಗಾರರು ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. ಮೈಸೂರು ಹಾಗೂ ಗದಗ್ 2 ತಂಡದ ಆಟಗಾರ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. ರವಿ ಪುರುಷಕೊಪ್ಲು,
ಈಗಾಗಲೇ ಸಾಕಷ್ಟು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವಂತಹ ಆಟಗಾರರ ಗಮನಕ್ಕೆ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೆ ಬೀಚ್ ನ್ಯಾಷನಲ್ ಗೇಮ್ಸ್ ಹಾಗೆ ಅಂಡರ್ 18 ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರರು ನಿಮ್ಮ ಸರ್ಟಿಫಿಕೇಟ್ ಬಂದಿರುತ್ತೆ. ದಯವಿಟ್ಟು ಬಂದು ವೇದಿಕೆ ನಮ್ಮ ಶ್ರೀಯುತ BC ಸುರೇಶ್ ಸರ್ ಅವರು ನೀಡಲಿಕ್ಕೆ ಅವರೇ ದಯವಿಟ್ಟು ಬಂದು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಬಾಗಲಕೋಟೆ ವಿರುದ್ಧ ಕೊಡಗು ಎರಡು ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ. ಫಸ್ಟ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಬಾಗಲಕೋಟೆ ಅಂಡ್ ಕೊಡಗು. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಈಸ್ ಫಸ್ಟ್ ಕಾಲ್ ಫಾರ್ ಯು. ಇಪ್ಪತ್ತೈದು 11 ಆತಿಥೇಯ ತಂಡ ಮಂಡ್ಯದ ಪರವಾಗಿ. ಮಂಡ್ಯ ಜಿಲ್ಲಾ ತಂಡ ಸೀನಿಯರ್ ವಿಭಾಗದಲ್ಲಿ ಕಳೆದ ಬಾರಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂತ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ 31 ಜಿಲ್ಲೆಗಳು ಭಾಗವಹಿಸಿದ್ದು. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ತಂಡ ಸೀನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಆ ಒಂದು ತಂಡದಲ್ಲಿ ನಮ್ಮ ಸ್ಥಳೀಯ ಆಟಗಾರರು ಗಾಣದಾಳಿನ ಸಾಗರ್ ಅವರು ಇರ್ಬೋದು, ಹಾಗೆ ಸಾತ್ನೂರಿನ ವಿಶ್ವಾಸ್ ಗೌಡ, ಸಚಿನ್, ಇನ್ನು ಅನೇಕ ಹೆಸರಾಂತ ಆಟಗಾರರು ನಮ್ಮ ಮಂಡ್ಯ ಜಿಲ್ಲಾ ತಂಡವನ್ನ ವರುಣ್ ಗೋಪಾಲ್ಪುರ ಹಾಗೆ ಇನ್ನು ಅನೇಕ ಆಟಗಾರ ಆ ಒಂದು ತಂಡದಲ್ಲಿ ಆಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಗುಡ್ ನೈಟ್ ನಲ್ಲಿ ಪ್ರಸನ್ನ ಮ್ಯಾಚ್ ಮಂಡ್ಯ ವಿನ್ ಆಗ್ತಾರೆ ಅನ್ನುವಂತ ಭರವಸೆ ಇದೆ. ಈ ಮ್ಯಾಚ್ ಮುಗಿದ ಮೇಲೆ ದಯವಿಟ್ಟು ಅಂಕಣದ ಮಧ್ಯಭಾಗದಲ್ಲಿ ಇರುವಂತಹ ಎಲ್ಲ ನಮ್ಮ ಆಯೋಜಕರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಆರಕ್ಷಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರನ್ನ ಅಂಕಣದಿಂದ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್, ಆ ಒಂದು ಸೂಪರ್ ಟ್ಯಾಕಲ್ ಆದ್ಮೇಲೆ ಸ್ಕೋರ್ ಆಗಿದೆ 28-12. ಎಂತ ಎಸ್ಕೇಪು, ಎಂತ ಎಸ್ಕೇಪು! ಇದು ಸೂಪರ್ ರೈಡು. ನೀವೆಲ್ಲ ಸೈಲೆಂಟ್ ಆಗಿ ಹಿಂಗೇನೆ ಆಗೋದು. ಅದಕ್ಕೆ ಹೇಳೋದು, ಹೋಮ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಕಮಾನ್ ಮಂಡ್ಯ, ನೀವೆಲ್ಲ ಜೋರಾಗಿ ಒಂದ್ಸರ್ತಿ ಸಿಟಿ ಹೊಡಿರಿ. ಸಿಟಿ ಗುರು, ಸಿಟಿ ಬರ್ಲಿ ಗುರು. ಸಿಟಿ ಕೇಳಿಸ್ತಾ ಇಲ್ಲ, ಸಿಟಿ ಕೇಳಿಸ್ತಾ ಇಲ್ಲ. ಓಕೆ, ಫಸ್ಟ್ ನನ್ನ ಎಡಗಡೆ ಅವರು ಯಾರ್ಯಾರಿದ್ದೀರಾ ಜೋರಾಗಿ ಸಿಟಿ ಹೊಡಿರಿ. ಸಿಟಿ ನನ್ನ ಬಲಗಡೆ ಯಾರಿದ್ದೀರಾ? ನೀವೆಲ್ಲ ರೆಡಿ ಇದ್ದೀರಾ ಸಿಟಿ ಹೊಡೆಯಕ್ಕೆ? ಹೊಡೆಯಿರಿ ಸಿಟಿ. ಗೋಪಾಲ್ಪುರದ ರೈತ ಸಂಘದ ಮುಖಂಡರು ಶ್ರೀಯುತ ಜವರೇಗೌಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಗೋಪಾಲ್ಪುರದ ರೈತ ಸಂಘದ ಮುಖಂಡರು ಶ್ರೀಯುತ ಜವರೇಗೌಡರು ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಅನುಭವಿಸ್ತಾ ಇದ್ದೇವೆ. ವಿಶೇಷವಾಗಿ 3 ದಿನಗಳ ಕಾಲ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ, ತೀರ್ಪುಗಾರರಿಗಿರ್ಬೋದು, ಹಾಗೆ ಆಯೋಜಕರಿಗೂ ಸಹ ಆಹಾರ ಸಮಿತಿಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ಹುಳ್ಳಿನಳ್ಳಿ, ಪುಟ್ಟಪ್ಪ ಚಂದ್ಗಾಲು, ಶಂಕರಣ್ಣ ಶಿವಳ್ಳಿ, ಕೃಷ್ಣಪ್ಪ ಮಲ್ಲಿಗೆರೆ, ನಾಗರಾಜ್ ಹುಳ್ಳಿನಳ್ಳಿ, ರಮೇಶಣ್ಣ ಅಟ್ನ, ಸೋಮಣ್ಣ ಗೊರ್ವಾಲೆ, ರವಿ ಶಿವಳ್ಳಿ, ಆನಂದ್ ಮಲ್ಲಿಗೆರೆ, ಉಮೇಶ್ ಕುರಿಕೊಪ್ಲು, ಬಿ ಹೊಸೂರ್ ಶ್ರೀಧರ್, ರವಿ ಪುರದಕೊಪ್ಲು ಹಾಗೂ ಅವರ ಜೊತೆಲಿ ಹುಳ್ಳಿನಳ್ಳಿ ರಾಜೇಶ್, ಶ್ರೀಯುತ ನಾಗಣ್ಣರವರು ಹಾಗೂ ಶ್ರೀಯುತ ಕುಮಾರ್ ಅವರು ಹಾಗೂ ಇನ್ನೂ ಅವ್ರ ಜೊತೆಲಿ ಅನೇಕ ಸ್ನೇಹಿತರು ಸೇರಿ ಆಹಾರ ಸಮಿತಿಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಆಗಮಿಸಿದ ಕರ್ನಾಟಕದ ಅಷ್ಟದಿಕ್ಕಿನ ಎಲ್ಲ ಕ್ರೀಡಾಪಟುಗಳಿಗೆ ಅಚ್ಚುಕಟ್ಟಾಗಿ ಊಟವನ್ನ ಉಣಬಡಿಸಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ಧನ್ಯವಾದ. ಬೋನಸ್ ಮತ್ತೆ ಪಾಯಿಂಟ್ ನೊಂದಿಗೆ ಸ್ಕೋರ್ ಆಗಿದೆ 32 ಮಂಡ್ಯ, ಅದಾಗೆ 16 ಕೋಟೆನಾಡು ಚಿತ್ರದುರ್ಗಕ್ಕೆ.
ಸ್ಟ್ರಗಲ್ ನಡೀತಾ ಇದೆ, ಮತ್ತೊಂದು ಪಾಯಿಂಟ್ ಪಡ್ಕೊಂಡು ವಾಪಸ್ ಬಂದಿದ್ದಾರೆ. ಶ್ರೀಯುತ ಗಂಗೋಡಿ ಬಸವರಾಜ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲು ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಮಹಿಳೆಯರಿಗಾಗಿ ಮೀಸಲಿರಿಸುವಂತ ಗ್ಯಾಲರಿಯಲ್ಲಿ ಮಹಿಳೆಯರಿಗೆ ಆಸೀನರಾಗೋದಕ್ಕೆ ಅವಕಾಶ ಮಾಡಿಕೊಡಿ. ಕೊನೆಯ ವಿಸಲ್ ಬಂದಾಯ್ತು, ಜೋರಾಗಿ ಬರ್ಲಿ, ಒಂದು ವಿಸಲ್ 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 ಬರ್ಲಿ ಜೋರಾಗಿ. ಹಲೋ, ಮೈಸೂರು ಹಾಗೂ ಗದಗ ತಂಡ ದಯವಿಟ್ಟು ಅಂಕಣ